ಪತ್ರಿಕಾಗೋಷ್ಠಿಯನ್ನು ನಡೆಸುವ ಉದ್ದೇಶ ಇಷ್ಟೇ. ಸುಮಾರು ವರ್ಷಗಳಿಂದ ಸುಮಾರು 30 ವರ್ಷಗಳ ಮೇಲ್ಪಟ್ಟು ನಾವೇನು ಮಾದಿಗ ಸಂಘಟನೆಗಳು ನಮ್ಮ ಮಂದಕೃಷ್ಣ ಮಾದಿಗ ಅವರ ಮುಖಂಡತ್ವದಲ್ಲಿ ಸಾವುಕಾರ ಎಂ ಶಂಕರಪ್ಪನವರು, ನರಸಪ್ಪನವರು ಆದಿಯಾಗಿ ಎಲ್ಲ ಮುಖಂಡರು ಸೇರಿ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರನೇ. ಏನು BJP ಸರ್ಕಾರ ಇದ್ದಾಗ ಒಳ ಮೀಸಲಾತಿ ನಮಗೆ ಇದ್ದಿದ್ದನ್ನ 17% ಮಾಡಿ 56% ಮಾಡಿ ಒಂದು ಇದಕ್ಕೆ ಕಳಿಸ್ಕೊಟ್ಟಾಗ ಮತ್ತೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಳ ಮೀಸಲಾತಿಯನ್ನು ನಾವು ಮಾಡೇ ತೀರ್ತೀವಿ ಅಂತೇಳ್ಬಿಟ್ಟು ಅವರ ಪ್ರಣಾಳಿಕೆಯಲ್ಲೂ ಕೂಡ ಮಾತು ಕೊಟ್ಟಿದ್ದರು. ಆ ಮಾತಿನಂತೆ ಒಳ ಮೀಸಲಾತಿ ಅಪ್ರೂವಲ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು. ಆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಾಗ ಏನಾಯ್ತು ಅಂದರೆ 17% ಇದ್ದಿದ್ದನ್ನು ಇದು ಮಾಡೋಕ್ಕಾಗಲ್ಲ, ಮೊದಲು ಏನಿತ್ತು 15% ಏನಿತ್ತು ಅದನ್ನೇ ಮಾಡಿ ನಾವು ಕಳಿಸ್ತೀವಿ ಅಂತೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿದಾಗ ಸರ್ಕಾರ ಒಪ್ಕೊಂಡು 15% ಮೀಸಲಾತಿಯನ್ನು ಕೊಟ್ಟಿದೆ. ಅದನ್ನು ನಾವು ನಮ್ಮ ಮಾದಿಗ ಸಮಾಜದ ಪರವಾಗಿ ನಮ್ಮ ಸಂಘಟನೆ ಆ ಒಂದು ನಿರ್ಣಯವನ್ನು ಸ್ವಾಗತ ಮಾಡ್ತಾ ಇದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈಗ ಒಂದು ಸರ್ಕಾರ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಟಿರೋದು ಗಮನಕ್ಕೆ ಬಂದಾಗ ಅವರೇನು ಈಗಿನ ಮೀಸಲಾತಿ ಪ್ರಕಾರ ಮಾಡೋದು ಬಿಟ್ಟು ಬೇರೆ ಹಳೆ ಮೀಸಲಾತಿ ಪದ್ಧತಿಯಂತೆ ಮಾಡೋದಕ್ಕೆ ಒಂದು ಮುಂದೆ ಹೊರಟಿದ್ದಾರೆ. ಅದರಲ್ಲಿ ಏನು ನಮ್ಮ ದಲಿತ ಹಿಂದುಳಿದ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳ್ಬಿಟ್ಟು ನಾವು ಭಾವಿಸಿ ತಾವು ದಯವಿಟ್ಟು ಆ ಥರ ಮಾಡಬಾರ್ದು. ಈಗೇನು ರಾಜ್ಯಪಾಲರು ಅಂಕಿತ ಆಗಿದೆ 15% ಮೀಸಲಾತಿ 50% ಒಳಗಡೆ ನೀವು ಮಾಡಿ ಅಂತೇಳಿ ಒಂದು ಆದೇಶ ಅಂಗೀಕಾರ ಮಾಡಿದ್ದಾರೆ. ಅದ್ರ ಪ್ರಕಾರ ನಮಗೆ ಒಳ ಮೀಸಲಾತಿಯಲ್ಲಿ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳ್ಬಿಟ್ಟು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ಸಂಘಟನೆಗಳಿದ್ದಾವೆ, ಮಾದಾರ ಮಹಾಸಭಾ ಆಗ್ಬೋದು, ಮಾದಿಗ ದಂಡೋರ ಆಗ್ಬೋದು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಆಗ್ಬೋದು, MRHS ಆಗ್ಬೋದು, ಜಾಂಬವ ಸೇನೆ ಆಗ್ಬೋದು, ಆದಿಜಾಂಬವ ಅಂತ ಯುವ ಘಟಕ ಆಗ್ಬೋದು, ಎಲ್ಲ ಸಂಘಟನೆಗಳು ನಾವೆಲ್ಲ ರಾಜ್ಯದಲ್ಲಿರುವ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳು ಸೇರಿ ಒಂದು ಹಾದಿಯಲ್ಲಿ ಹೋಗಿ ನಾವೆಲ್ಲ ಒಟ್ಟಾಗಿ ಬೀದಿಗಿಳಿದು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ. ಸರ್ಕಾರ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಸರ್. ಈಗ ಸರ್ಕಾರ